Okay, next, calculation of packing efficiency, BCC. BCC is nothing but body centered cubic structure. So BCC structure ನಾವು ನೋಡೋದಾದರೆ, ಸೊ ಡೆಫಿನೇಷನ್ಸ್ ಗೊತ್ತಿದೆ. BCC body centered cubic lattice along with corner particle, the particle should be present at the center of the body ಅಂತ ಹೇಳ್ತೀವಿ. ಸೊ ಇಲ್ಲಿ ಎ ಮತ್ತು ಎಫ್ ಇಂಡಿಕೇಟ್ ಮಾಡ್ತಾ ಇರೋದು ಕಾರ್ನರ್ ಪಾರ್ಟಿಕಲ್. ಸೊ ಮಧ್ಯೆ ಇರ್ತಕ್ಕಂಥ ಪಾರ್ಟಿಕಲ್ ಬಾಡಿ ಸೆಂಟರ್ಡ್ ಪಾರ್ಟಿಕಲ್. ಓಕೆ, ಸಾಲಿಡ್ಸ್ ಆಗಿರೋದ್ರಿಂದ ಪಾರ್ಟಿಕಲ್ಸ್ ಆರ್ ಟಚ್ ಈಚ್ ಅದರ್. ಸೊ ಅಲ್ಲಿ ನಾವೊಂದು ಕ್ಯೂಬಿಗೆ ಡಯಾಗನಲ್ನ ಒಂದು ಡ್ರಾ ಮಾಡಿದ್ದೀನಿ. ಆ ಡಯಾಗನಲ್ ವಿಚ್ ಪಾಸಸ್ ಥ್ರೂ ದ ಬಾಡಿ ಸೆಂಟರ್. ಸೊ ದಟ್ಸ್ ವೈ ಇಟ್ಸ್ ಕಾಲ್ಡ್ ಅಸ್ ಬಾಡಿ ಡಯಾಗನಲ್ ಅಂತ ಹೇಳ್ತೀನಿ. ಎ ಇಂದ ಎಫ್ಗೆ ಸೊ ಒಂದು ಏನು ಲೈನ್ನ ಡ್ರಾ ಮಾಡಿದ್ದೀನಿ. ಸೊ ದಿಸ್ ನಥಿಂಗ್ ಬಟ್ ಬಾಡಿ ಡಯಾಗನಲ್. ಆ ಬಾಡಿ ಡಯಾಗನಲ್ ಡಿಸ್ಟೆನ್ಸ್ನ ನಾನು ಎಕ್ಸ್ ಅಂತ ಇಂಡಿಕೇಟ್ ಮಾಡಿದ್ದೀನಿ. ಓಕೆ, ಆ ಬಾಡಿ ಡಯಾಗನಲ್ಲಿ ಸೊ ಎರಡು ಕಾರ್ನರ್ ಪಾರ್ಟಿಕಲ್ಸ್ ಎ ಮತ್ತು ಎಫ್. ಸೊ ಬಾಡಿ ಡಯಾಗನಲ್ನ ನಾವು ಡ್ರಾ ಮಾಡಬೇಕಾದ್ರೆ ಫ್ರಂಟ್ ಕಾರ್ನರ್ ಪಾರ್ಟಿಕಲ್ಸಿಂದ ಸೊ ಬ್ಯಾಕ್ ಕಾರ್ನರ್ ಪಾರ್ಟಿಕಲ್ಸಿಗೆ ಸೊ ಥ್ರೂ ಬಾಡಿ ಸೆಂಟರ್ ಪಾರ್ಟಿಕಲ್ಸ್ ಡ್ರಾ ಮಾಡಿದ್ದೀನಿ. ಸೊ ಎ ಪಾರ್ಟಿಕಲ್ಸ್ ರೇಡಿಯಸ್ ಆರ್ ಇದೆ. ಓಕೆ, ಮಧ್ಯೆ ಇರ್ತಕ್ಕಂಥ ಬಾಡಿ ಡಯಾಗನಲ್ ಬಾಡಿ ಸೆಂಟರ್ಡ್ ಪಾರ್ಟಿಕಲ್ಸ್ದು ಸೊ ಇಟ್ಸ್ 2 times ದ ರೇಡಿಯಸ್ ಆಗಿರುತ್ತೆ, 2r ಆಗಿರುತ್ತೆ. ಓಕೆ, ನೆಕ್ಸ್ಟ್ ಎಫ್ ಕಾರ್ನರ್ ಪಾರ್ಟಿಕಲ್ ರೇಡಿಯಸ್ ಆರ್ ಇದೆ. ಸೊ ಎ ಇಂದ ಎಫ್ಗೆ ಇರ್ತಕ್ಕಂಥ ಡಿಸ್ಟೆನ್ಸ್ನ ನಾನು ಎಕ್ಸ್ ಅಂತ ಹೇಳಿದ್ದೀನಿ. ಸೊ 3 ಪಾರ್ಟಿಕಲ್ಸ್ ಎ ಇರ್ಬೋದು, ಎಫ್ ಪಾರ್ಟಿಕಲ್ಸ್ ಇರ್ಬೋದು, ಮಧ್ಯೆ ಇರ್ತಕ್ಕಂಥ ಬಾಡಿ ಸೆಂಟರ್ಡ್ ಪಾರ್ಟಿಕಲ್ಸ್ ಟಚ್ ಈಚ್ ಅದರ್ ಅಲಾಂಗ್ ದಿ ಬಾಡಿ ಡಯಾಗನಲ್ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ಬಂದು ಸೊ ಡಿಸ್ಕ್ರಿಪ್ಷನ್ ಹೇಳೋದಾದರೆ, ಫ್ರಮ್ ದ ಫಿಗರ್ ವಿ ಕ್ಲಿಯರ್ ದಟ್ ದ 3 ಸ್ಪಿಯರ್ಸ್ ಟಚಿಂಗ್ ಈಚ್ ಅದರ್ ಅಲಾಂಗ್ ದಿ ಬಾಡಿ ಡಯಾಗನಲ್ ಅಂತ ಹೇಳ್ತೀರಾ. ಸೊ ಲೆಟ್ ಎ ಬಿ ದ edge length of the unit cell, r be the radius of the sphere or radius of the constituent particles, atoms ಅಂತ ಕನ್ಸಿಡರ್ ಮಾಡ್ತೀರಾ. ಓಕೆ, ನೆಕ್ಸ್ಟ್ ಫ್ರಮ್ ದ ಬಾಡಿ ಡಯಾಗನಲ್ ಎ ಎಫ್ನ ಬಾಡಿ ಡಯಾಗನಲ್ ಅಂತ ಕನ್ಸಿಡರ್ ಮಾಡಿದ್ದೀರಾ. ಆ ಎ ಎಫ್ನ ಎಕ್ಸ್ ಅಂತ ಇಂಡಿಕೇಟ್ ಮಾಡಿದ್ದೀನಿ. ಆ ಎಕ್ಸ್ ಓಕೆ ಡಿಸ್ಟೆನ್ಸ್ನ ಏನಂತ ಬರಿಬೋದು, ಎಕ್ಸ್ ಇಸ್ ಈಕ್ವಲ್ಸ್ ಟು ಓಕೆ ಆರ್ ಪ್ಲಸ್ 2r ಪ್ಲಸ್ ಆರ್ ಆಗಿರುತ್ತೆ. ಟೋಟಲ್ 4r ಅಂತ ಬರಿಬೋದು. ಓಕೆ, ನೆಕ್ಸ್ಟು ಕೆಳಗಡೆ ಇರ್ತಕ್ಕಂಥ ಫೇಸಿಗೆ ಒಂದು ಫೇಸ್ ಡಯಾಗನಲ್ನ ಡ್ರಾ ಮಾಡಿದ್ದೀನಿ. ಓಕೆ, ಆ ಫೇಸ್ ಡಯಾಗನಲ್ ಬಿ ಅಂತ ಇಂಡಿಕೇಟ್ ಮಾಡಿದ್ದೀನಿ. ಎಫ್ಫಿಂದ ಡಿಗೆ ಡ್ರಾ ಮಾಡಿರ್ತಕ್ಕಂಥ ಏನು ಡಾಟೆಡ್ ಲೈನ್ ಇದೆ ಎಸ್ ನಥಿಂಗ್ ಬಟ್ ಫೇಸ್ ಡಯಾಗನಲ್. ಆ ಫೇಸ್ ಡಯಾಗನಲ್ ಡಿಸ್ಟೆನ್ಸ್ ಬಂದು ಬಿ ಅಂತ ಹೇಳ್ತೀನಿ. ಫ್ರಮ್ ದ ಟ್ರಯಾಂಗಲ್ ಇ ಎಫ್ ಡಿ, ಓಕೆ ಬೇಸಲ್ಲಿರ್ತಕ್ಕಂಥ ಟ್ರಯಾಂಗಲ್ ಇ ಎಫ್ ಡಿ. ಯಾಕೆ ನಾನು ಸೊ ಟ್ರಯಾಂಗಲ್ ಎ ಎಫ್ ಡಿ ತೊಗೊಳೋದಾದರೆ ನನಗೆ ಸೊ ಫೇಸ್ ಡಯಾಗನಲ್ ಎಫ್ ಡಿ ಡಿಸ್ಟೆನ್ಸ್ ಗೊತ್ತಿಲ್ಲ. ಹಾಗಾಗಿ ಆ ಎಫ್ ಡಿ ಡಿಸ್ಟೆನ್ಸ್ನ ಫಸ್ಟ್ ಕ್ಯಾಲ್ಕುಲೇಟ್ ಮಾಡೋದಕ್ಕೋಸ್ಕರ ಏನು ಮಾಡ್ತಾ ಇದ್ದೀನಿ ಅಂದರೆ, ಫೇಸ್ ಡಯಾಗನಲ್ ಡ್ರಾ ಮಾಡಿದ್ಮೇಲೆ ಇ ಎಫ್ ಡಿ ಟ್ರಯಾಂಗಲ್ನ ಕನ್ಸಿಡರ್ ಮಾಡಿದ್ದೀನಿ. ಆ ಇ ಎಫ್ ಡಿ ಟ್ರಯಾಂಗಲ್ನ ಕನ್ಸಿಡರ್ ಮಾಡಿದ್ರೆ ಹೈಪಾರ್ಟಿನಸ್ ಎಫ್ ಡಿ ಆಗಿರುತ್ತೆ. ಫ್ರಮ್ ಪೈಥಾಗೊರಸ್ ಥಿಯರಮ್ ಓಕೆ ಟ್ರಯಾಂಗಲ್ ಇ ಎಫ್ ಡಿ ಇಸ್ ಈಕ್ವಲ್ಸ್ ಟು ಎಫ್ ಡಿ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು ಓಕೆ ಇ ಎಫ್ ಸ್ಕ್ವೇರ್ ಪ್ಲಸ್ ಡಿ ಇ ಸ್ಕ್ವೇರ್ ಆಗಿರುತ್ತೆ. ಇ ಎಫ್ ಮತ್ತು ಇ ಡಿ ಡಿಸ್ಟೆನ್ಸ್ ಏನಾಗಿದೆ ಸೇಮ್, ಎ ಎಡ್ಜ್ ಲೆಂತ್ ಇರುತ್ತೆ. ಹಾಗಾಗಿ ಎಫ್ ಡಿ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು ಇ ಎಫ್ ಸ್ಕ್ವೇರ್ ಪ್ಲಸ್ ಡಿ ಇ ಸ್ಕ್ವೇರ್ ಆಯಿತು. ಓಕೆ, ಇ ಎಫ್ ಸ್ಕ್ವೇರ್ದು ಡಿಸ್ಟೆನ್ಸ್ ಎ ಇದೆ, ಎಡ್ಜ್ ಲೆಂತ್ ಎ ಸ್ಕ್ವೇರ್ ಪ್ಲಸ್ ಡಿ ಇ ಸ್ಕ್ವೇರ್ದು ಎಡ್ಜ್ ಲೆಂತ್ ಎ ಇದೆ, ಎ ಸ್ಕ್ವೇರ್ ಆಯಿತು. ಎಫ್ಫಿಂದ ಡಿಗೆ ಇರ್ತಕ್ಕಂಥ ಡಿಸ್ಟೆನ್ಸ್ನ ಬಿ ಅಂತ ಕನ್ಸಿಡರ್ ಮಾಡಿದ್ದೀನಿ. ಹಾಗಾಗಿ ಎಫ್ ಡಿ ಪ್ಲೇಸಲ್ಲಿ ನಾನು ಬಿ ಬರಿಬೋದು. ಹಾಗಾಗಿ ಎಫ್ ಡಿ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು ಬಿ ಸ್ಕ್ವೇರ್ ಆಯಿತು. ಸೊ ಬಿ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು ಎ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್. ಸೊ ಬಿ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು ಎ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಅಂದರೆ 2a ಸ್ಕ್ವೇರ್ ಆಯಿತು. ಓಕೆ, ಬಿ ವ್ಯಾಲ್ಯೂ ಬಂದು ಸ್ಕ್ವೇರ್ ರೂಟ್ ಆಫ್ 2a ಸ್ಕ್ವೇರ್ ಆಗುತ್ತೆ. ಓಕೆ, ಎ ಸ್ಕ್ವೇರ್ ರೂಟಿಂದ ಹೊರಗಡೆ ಬಂದರೆ ಎ ಆಗುತ್ತೆ. ಸೊ ಬಿ ಈಸ್ ಈಕ್ವಲ್ಸ್ ಟು ರೂಟ್ 2a ಆಯಿತು. ಅಥವಾ ಎಫ್ ಡಿ ಸ್ಕ್ವೇರಲ್ಲೇ ನಾನು ಪ್ಲೇಸ್ ಮಾಡ್ತೀನಿ ಅಂದರೆ ಎಫ್ ಡಿ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು 2a ಸ್ಕ್ವೇರ್ ಆಗಿರುತ್ತೆ. ಓಕೆ, ನೆಕ್ಸ್ಟ್ ಫ್ರಮ್ ದ ಟ್ರಯಾಂಗಲ್ ಎ ಎಫ್ ಡಿ. ಎ ಎಫ್ ಡಿ ತೊಗೊಂಡ್ರೆ ನನಗೆ ಇವಾಗ ಎಫ್ಫಿಂದ ಡಿಗೆ ಇರ್ತಕ್ಕಂಥ ಡಿಸ್ಟೆನ್ಸ್ ಗೊತ್ತು. ಎ ಇಂದ ಡಿಗೆ ಇರ್ತಕ್ಕಂಥ ಡಿಸ್ಟೆನ್ಸ್ ಎಡ್ಜ್ ಲೆಂತ್ ಎ ಇದೆ. ನೆಕ್ಸ್ಟು ಎ ಇಂದ ಎಫ್ಗೆ ಇರ್ತಕ್ಕಂಥ ಡಿಸ್ಟೆನ್ಸು ಅದನ್ನು ಎಕ್ಸ್ ಅಂತ ಕನ್ಸಿಡರ್ ಮಾಡಿದ್ದೀನಿ. ದಟ್ ವಿಲ್ ಬಿ ಈಕ್ವಲ್ ಟು 4r ಆಗಿರುತ್ತೆ. ಸೊ ಇವಾಗ ನಾನು ಪೈಥಾಗೊರಸ್ ಥಿಯರಮ್ನ ಅಪ್ಲೈ ಮಾಡಿದ್ರೆ ಎ ಎಫ್ ಹೈಪಾರ್ಟಿನಸ್ ಆಗಿರುತ್ತೆ. ಎ ಎಫ್ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು ಎ ಡಿ ಸ್ಕ್ವೇರ್ ಪ್ಲಸ್ ಎಫ್ ಡಿ ಸ್ಕ್ವೇರ್ ಆಗಿರುತ್ತೆ. ಓಕೆ, ಎ ಎಫ್ ಡಿಸ್ಟೆನ್ಸ್ನ ಎಕ್ಸ್ ಅಂತ ತೊಗೊಂಡಿದ್ದೀನಿ. ಎ ಎಫ್ ಸ್ಕ್ವೇರ್ ಏನಾಯಿತು, ಎಕ್ಸ್ ಸ್ಕ್ವೇರ್ ಆಯಿತು ಇಸ್ ಈಕ್ವಲ್ಸ್ ಟು ಎ ಡಿ ಸ್ಕ್ವೇರ್ ಬಂದು ಓಕೆ ಇಟ್ಸ್ ನಥಿಂಗ್ ಬಟ್ ಎಡ್ಜ್ ಲೆಂತ್ ಎ ಸ್ಕ್ವೇರ್ ಆಗಿರುತ್ತೆ ಪ್ಲಸ್ ಎಫ್ ಡಿ ಸ್ಕ್ವೇರ್ ವ್ಯಾಲ್ಯೂ ನನಗೆ ಗೊತ್ತಿದೆ, ಆಲ್ರೆಡಿ ಸಿಕ್ಕಿದೆ. ಎ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್, ಎಫ್ ಡಿ ಸ್ಕ್ವೇರ್ನ ಏನು ಬರಿಬೋದು 2a ಸ್ಕ್ವೇರ್ ಅಂತ ಬರಿಬೋದು. ಸೊ ಹಂಗಾಗಿ ಎಕ್ಸ್ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು 2a ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಅಂದರೆ 3a ಸ್ಕ್ವೇರ್ ಆಯಿತು.
ಸೊ ಎಕ್ಸನ್ನು 4r ಅಂತ ಬರಿಬೋದು, ಡಿಸ್ಟೆನ್ಸ್ r+2r+r ಆಗಿರುತ್ತೆ. ಸೊ ಹಂಗಾಗಿ x² 3a² ಆಯಿತು. ಎಕ್ಸ್ ವ್ಯಾಲ್ಯೂ 4r ಸಬ್ಸ್ಟಿಟ್ಯೂಟ್ ಮಾಡಿ, 4r² 3a², 4r² ಅಂದರೆ 4 × 4 16 ಆಯಿತು. r² 3a². ನನಗೆ ಎ ಎಡ್ಜ್ ಲೆಂತಲ್ಲಿ ಬರ್ಕೋಬೇಕು. ಸೊ ಹಂಗಾಗಿ a² 16r²/3 ಅಂತ ಬರೀಬೋದು. ಸೊ ಎ ವ್ಯಾಲ್ಯೂ ಬೇಕು ಅಂದರೆ ಸ್ಕ್ವೇರ್ ರೂಟ್ ತಗೊಳ್ಳಿ. ಸೊ a = (16r²/3) ಆಗುತ್ತೆ. ಸೊ 16 ರೂಟಿಂದ ಹೊರಗಡೆ ಬಂದರೆ ಸೊ 4 ಆಗಿರುತ್ತೆ. r² ರೂಟಿಂದ ಹೊರಗಡೆ ಬಂದರೆ r ಆಗುತ್ತೆ, /√3 ಆಗಿರುತ್ತೆ. ದಟ್ ಇಸ್ ದ ಎಡ್ಜ್ ಲೆಂತ್. a = 4r/√3 r 4/√3 r ಅಂತ ಹೇಳ್ತೀವಿ. ಇಟ್ ಇಸ್ ದ ರಿಲೇಷನ್ ಬಿಟ್ವೀನ್ ಎಡ್ಜ್ ಲೆಂತ್ ಎ ಆ್ಯಂಡ್ ರೇಡಿಯಸ್ ಆಫ್ ದಿ ಸ್ಪಿಯರ್ ಇನ್ BCC ಅಂತ ಹೇಳ್ಬೋದು. ಓಕೆ, ಇವಾಗ ಎಡ್ಜ್ ಲೆಂತ್ ಸಿಕ್ಕಿದೆ ಮತ್ತು ಎಡ್ಜ್ ಲೆಂತ್ ಮತ್ತು ರೇಡಿಯಸ್ ಮಧ್ಯೆ ಇರ್ತಕ್ಕಂಥ ಡಿಸ್ಟೆನ್ಸ್ ಸಿಕ್ಕಿದೆ. ಸೊ ಇವಾಗ ನಾವು ಪ್ಯಾಕಿಂಗ್ ಎಫಿಷಿಯನ್ಸಿನ ಕ್ಯಾಲ್ಕುಲೇಟ್ ಮಾಡ್ಬೋದು. ಓಕೆ, ನೆಕ್ಸ್ಟ್ ವಾಲ್ಯೂಮ್ ಆಫ್ ದ ಯೂನಿಟ್ ಸೆಲ್ದು. ಸೊ ಕ್ಯೂಬ್ ಆಗಿರೋದ್ರಿಂದ a³ ಆಗಿರುತ್ತೆ. ಎ ವ್ಯಾಲ್ಯೂ ಗೊತ್ತು ನನಗೆ 4/√3 × r. ಸೊ ಹೋಲ್ ಕ್ಯೂಬ್ ಅಂದರೆ 4/r√3 ಹೋಲ್ ಕ್ಯೂಬ್ ಆಯಿತು. 4 × 4 × 4 64 ಆಗುತ್ತೆ. r × r × r r³ ಆಗುತ್ತೆ. ಡಿವೈಡ್ ಬೈ ಸೊ √3 ಹೋಲ್ ಕ್ಯೂಬ್ ಅಂದರೆ √3 × √3 × √3 ಆಯಿತು. √3 × √3 ಹೋಲ್ ಸ್ಕ್ವೇರ್ ಆಗುತ್ತೆ. ಹೋಲ್ ಸ್ಕ್ವೇರ್ √3 ಕ್ಯಾನ್ಸಲ್ ಆಗಿ 3 ಆಗುತ್ತೆ. 3√3 ಉಳಿದಿರುತ್ತೆ. ದಟ್ ಇಸ್ ದ ವಾಲ್ಯೂಮ್ ಆಫ್ ದಿ ಯೂನಿಟ್ ಸೆಲ್. ಓಕೆ, ಟೋಟಲ್ ವಾಲ್ಯೂಮ್ ಆಕ್ಯುಪೈಡ್ ಬೈ ದ ಸ್ಪಿಯರ್ ಅಂದರೆ BCCನಲ್ಲಿ 2 ಪಾರ್ಟಿಕಲ್ಸ್ ಇರೋದು. ಕಾರ್ನರ್ ಪಾರ್ಟಿಕಲ್ಸಿಂದ ಕಾಂಟ್ರಿಬ್ಯೂಷನ್ 1 ಆಗಿರುತ್ತೆ. ಇನ್ನು ಬಾಡಿ ಸೆಂಟರ್ಡ್ ಪಾರ್ಟಿಕಲ್ಸ್ ಕಂಪ್ಲೀಟ್ ಕಾಂಟ್ರಿಬ್ಯೂಷನ್ ಇರುತ್ತೆ. 1 + 1 = 2. ಓಕೆ, ಸೊ ಎರಡು ಆಟಮ್ಸ್ ಇದೆ ಅಂದರೆ ಸೊ ವಾಲ್ಯೂಮ್ ಆಫ್ ದ ಈಚ್ ಸ್ಪಿಯರ್ ಇಸ್ ನಥಿಂಗ್ ಬಟ್ 4/3 πr³ ಅಂತ ತೊಗೊತೀರ. ಸೊ 2 × 4 8 8/3 πr³ ಆಯಿತು. ಓಕೆ, ಇವಾಗ ಪ್ಯಾಕಿಂಗ್ ಎಫಿಷಿಯನ್ಸಿನ ಕ್ಯಾಲ್ಕುಲೇಟ್ ಮಾಡೋಕ್ಕಿರೋ ಫಾರ್ಮುಲಾ. ಸೊ ಪ್ಯಾಕಿಂಗ್ ಎಫಿಷಿಯನ್ಸಿ ಈಸ್ ಈಕ್ವಲ್ಸ್ ಟು ವಾಲ್ಯೂಮ್ ಆಕ್ಯುಪೈಡ್ ಬೈ ದ ಸ್ಪಿಯರ್ ಇನ್ ದ ಯೂನಿಟ್ ಸೆಲ್ ಡಿವೈಡೆಡ್ ಬೈ ವಾಲ್ಯೂಮ್ ಆಫ್ ಯೂನಿಟ್ ಸೆಲ್ ಇಂಟು 100. ಓಕೆ, ವಾಲ್ಯೂಮ್ ಆಕ್ಯುಪೈಡ್ ಬೈ ದ ಸ್ಪಿಯರ್ ಇನ್ ದ ಯೂನಿಟ್ ಸೆಲ್ ಬಂದು 8/3 πr³ ಆಯಿತು. ನೆಕ್ಸ್ಟ್ ವಾಲ್ಯೂಮ್ ಆಫ್ ಯೂನಿಟ್ ಸೆಲ್ ಬಂದು 64r³ ಡಿವೈಡೆಡ್ ಬೈ 3√3 ಆಗಿರುತ್ತೆ ಇಂಟು 100. r³ ಕ್ಯಾನ್ಸಲ್ ಆಗುತ್ತೆ. ಓಕೆ, ಸಿಂಪ್ಲಿಫೈ ಮಾಡಿ 8π ಡಿವೈಡೆಡ್ ಬೈ 3 ಇಂಟು ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ಡಿನಾಮಿನೇಟರ್ ಆಫ್ ದ ಡಿನಾಮಿನೇಟರ್ ಗೋಸ್ ಟು ನ್ಯೂಮರೇಟರ್. 3√3 ಡಿವೈಡೆಡ್ ಬೈ 64 ಇಂಟು 100. ಸೊ 8 1s 8 8s 64 3 ಕ್ಯಾನ್ಸಲ್ ಆಗಿರುತ್ತೆ. ಇನ್ನು π√3 ಡಿವೈಡೆಡ್ ಬೈ 8 ಇಂಟು 100 ಉಳಿದಿದೆ. ಸೊ ಪೈ ವ್ಯಾಲ್ಯೂ ಸೊ 3.14 ಸಬ್ಸ್ಟಿಟ್ಯೂಟ್ ಮಾಡಿ ಸೊ √3ನ ವ್ಯಾಲ್ಯೂನ ಬರ್ಕೊಂಡು ಸೊ ಸಿಂಪ್ಲಿಫೈ ಮಾಡಿದ್ರೆ ನಿಮಗೆ ಪ್ಯಾಕಿಂಗ್ ಎಫಿಷಿಯನ್ಸಿ 68.04 ಬರುತ್ತೆ. ಇಟ್ಸ್ ಅಪ್ರಾಕ್ಸಿಮೇಟ್ಲಿ ಈಕ್ವಲ್ ಟು 68%. ಅದನ್ನೇ ಪ್ಯಾಕಿಂಗ್ ಫ್ರ್ಯಾಕ್ಷನಲ್ಲಿ ಹೇಳಿಂದ ಡಿವೈಡ್ ಬೈ 100 ಮಾಡಿ 0.68 ಇರುತ್ತೆ ಫ್ರ್ಯಾಕ್ಷನ್. ಎಫಿಷಿಯನ್ಸಿ ಅಂದರೆ ಮಲ್ಟಿಪ್ಲೈ ವಿತ್ 100 68% ಆಗಿರುತ್ತೆ. ಸೊ BCC 68% ಎಫಿಷಿಯನ್ಸಿ ಬರ್ತಾ ಇದೆ ಅಂದರೆ ಇನ್ನು 32% ಏನಾಗಿರುತ್ತೆ ಅಂದರೆ ಎಂಟಿ ಸ್ಪೇಸ್ ಇರುತ್ತೆ. ಹಾಗಾಗಿ ನಿಮಗೆ PCC ಪ್ರಿಮಿಟಿವ್ ಯೂನಿಟ್ ಸೆಲ್ ಬಂದು ಅಥವಾ ಸಿಂಪಲ್ ಕ್ಯೂಬ್ ಬಂದು 52.4% ಪ್ಯಾಕಿಂಗ್ ಎಫಿಷಿಯನ್ಸಿ, FCC ಬಂದು 74%, BCC ಬಂದು 68%. ಯಾವುದಕ್ಕೆ ಪ್ಯಾಕಿಂಗ್ ಎಫಿಷಿಯನ್ಸಿ ಜಾಸ್ತಿ ಇರುತ್ತೋ ಅದಕ್ಕೆ ಎಂಟಿ ಸ್ಪೇಸ್ ಕಡಿಮೆ ಇರುತ್ತೆ. ಎಂಟಿ ಸ್ಪೇಸ್ ಕಡಿಮೆ ಇದೆ ಅಂದರೆ ಸ್ಟೆಬಿಲಿಟಿ ಏನಾಗಿರುತ್ತೆ ಅಂದರೆ ಜಾಸ್ತಿ ಇದೆ. ಹಾಗಾಗಿ ಸಿಂಪಲ್ ಕ್ಯೂಬು BCC ಮತ್ತು FCCನಲ್ಲಿ ಮೋಸ್ಟ್ ಎಫಿಷಿಯೆಂಟ್ ಅರೇಂಜ್ಮೆಂಟ್ ಯಾವುದಾಗಿರುತ್ತೆ ಅಂದರೆ FCC, ಬಿಕಾಸ್ ಇಟ್ಸ್ ಪ್ಯಾಕಿಂಗ್ ಎಫಿಷಿಯನ್ಸಿ 74% ಅಂತ ಹೇಳ್ತೀವಿ. ಸೊ ದಿಸ್ ಅಬೌಟ್ ದ ಪ್ಯಾಕಿಂಗ್ ಎಫಿಷಿಯನ್ಸಿ ಆಫ್ BCC. ಓಕೆ, FCC, BCC ಮತ್ತು ಪ್ರಿಮಿಟಿವ್ ಆರ್ ಸಿಂಪಲ್ ಕ್ಯೂಬ್ ಇವು ಮೂರಲ್ಲಿ ಒಂದು 3 ಮಾರ್ಕ್ಸ್ಗೆ ಕಂಪಲ್ಸರಿ ಇರುತ್ತೆ.